ಇವತ್ತಿನಿಂದ ವಿಧಾನಸಭೆ ವಿಶೇಷ ಜಂಟಿ ಅಧಿವೇಶನ ಶುರುವಾಗ್ತಾ ಇದೆ. ತಮಿಳುನಾಡು, ಕೇರಳ ಬಳಿಕ ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಸಂಘರ್ಷ ಮುಂದುವರೆದಿದೆ. ಸರ್ಕಾರ ವರ್ಸಸ್ ರಾಜ್ಯಪಾಲರ ಮಧ್ಯೆ ಸಮರ ತಾರಕಕ್ಕೇರಿದೆ. ಇಂದಿನಿಂದ ವಿಧಾನಸಭೆ ವಿಶೇಷ ಜಂಟಿ ಅಧಿವೇಶನ ಶುರುವಾಗ್ತಾ ಇದೆ. ಇವತ್ತಿನಿಂದ 31ನೇ ತಾರೀಕಿನವರೆಗೂ ಕೂಡ ಇರುತ್ತೆ. ತಮಿಳುನಾಡು, ಕೇರಳ ಬಳಿಕ ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಸಂಘರ್ಷ ಮುಂದುವರೆದಿದೆ. ಸರ್ಕಾರ ವರ್ಸಸ್ ರಾಜ್ಯಪಾಲರ ಮಧ್ಯೆ ಈಗ ಸಮರ ತಾರಕಕ್ಕೇರಿದೆ. ಅಧಿವೇಶನದಲ್ಲಿ ಸರ್ಕಾರದ ಭಾಷಣವನ್ನ ಓದಲು ರಾಜ್ಯಪಾಲರು ಈಗಾಗಲೇ ನಿರಾಕರಿಸಿದ್ದಾರೆ, ನಕಾರ ಮಾಡಿದ್ದಾರೆ. ಭಾಷಣದ 11 ಪ್ಯಾರಾ ತಿದ್ದುಪಡಿಗೆ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ರವರು ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. ರಾಜ್ಯಪಾಲರ ಕಂಡೀಷನ್ಗೆ ಬಿಲ್ಕುಲ್ ಸರ್ಕಾರ ಒಪ್ಪುತ್ತಾ ಇಲ್ಲ. ಆದರೆ ರಾಜ್ಯಪಾಲರ ಸೂಚನೆಯನ್ನ ಸರ್ಕಾರ ಈ ಕಡೆ ತಿರಸ್ಕರಿಸಿದೆ. ಸರ್ಕಾರ ಬರೆದುಕೊಟ್ಟ ಭಾಷಣವನ್ನೇ ರಾಜ್ಯಪಾಲರು ಓದಬೇಕು ಅಂತ ಹೇಳಿ ಸರ್ಕಾರದಿಂದಲೂ ಕೂಡ ಈಗಾಗಲೇ ಪಟ್ಟು ಹಿಡಿಯಲಾಗಿದೆ. ಇವತ್ತಿನ ಅಧಿವೇಶನ ಏನಾಗುತ್ತೆ ಅನ್ನೋ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಹಾಗಾದ್ರೆ ರಾಜ್ಯಪಾಲರ ವಾದ ಏನು ಅಂತ ನೋಡೋದಾದ್ರೆ, ಜಿ.ರಾಮ್ಜಿಗೆ ರಾಷ್ಟ್ರಪತಿಯವರು ಸಹಿ ಹಾಕಿದ್ದಾರೆ. ಅವರ ಅಧೀನದಲ್ಲಿರುವಂತಹ ನಾನು ಈ ಕಾಯ್ದೆ ವಿರುದ್ಧ ಅಧಿವೇಶನದಲ್ಲಿ ಹೇಗೆ ಮಾತಾಡ್ಲಿ? ಆದ್ರಿಂದ ಈ 11 ಪ್ಯಾರಾ ಏನಿದೆ ಅದನ್ನ ತಿದ್ದುಪಡಿ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ರವರು ಹೇಳ್ತಾ ಇದ್ದಾರೆ. ತೀವ್ರ ಸ್ವರೂಪಕ್ಕೆ ತಿರುಗಿದ ಸರ್ಕಾರ ಗವರ್ನರ್ ಸಮರ. ಇಂದಿನ ಅಧಿವೇಶನಕ್ಕೆ ರಾಜ್ಯಪಾಲರು ಬರ್ತಾರಾ ಇಲ್ವಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇಂದಿನ ಜಂಟಿ ಅಧಿವೇಶನ ನಡೆಯಲ್ವಾ ಅನ್ನುವ ಪ್ರಶ್ನೆಯೂ ಕೂಡ ಎದುರಾಗ್ತಾ ಇದೆ. ಗವರ್ಮೆಂಟ್ ಜೊತೆ ಗವರ್ನರ್ ಸಂಘರ್ಷ, ಬಿಕ್ಕಟ್ಟು ಕೂಡ ಜಾಸ್ತಿ ಆಗ್ತಾ ಇದೆ. ಇವತ್ತಿನ ಅಧಿವೇಶನ ನಡೆಯುತ್ತಾ? ತಾವರ್ಚಂದ್ ಗೆಹ್ಲೋಟ್ ರವರು ಬರ್ತಾರಾ? ಅಲ್ಲಿ ಭಾಷಣವನ್ನ ಮಾಡ್ತಾರಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ರವರು ಈಗಾಗಲೇ ಶಾಕ್ ಅನ್ನ ಕೊಟ್ಟಿದ್ದಾರೆ. ಭಾಷಣವನ್ನ ಓದದಿದ್ರೆ ಜಂಟಿ ಅಧಿವೇಶನವೇ ನಡೆಯುವಂತಹ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ನಡೆಯುತ್ತಾ ಇಲ್ವಾ ಅಂತ ಕ್ಷಣ ಕ್ಷಣಕ್ಕೂ ಕೂಡ ಇದೀಗ ಕುತೂಹಲವನ್ನ ಮೂಡಿಸ್ತಾ ಇದೆ ಗವರ್ನರ್ ನಡೆ. ಅವರು ಒಂದ್ ಕಡೆ ಹೇಳಿದ್ದಾರೆ 11 ಪ್ಯಾರವನ್ನ ಬಿಡಬೇಕು ಅಂತ ಹೇಳಿ ಈಗಾಗಲೇ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ರವರು ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಜಿ.ರಾಮ್ಜಿ ಜನರ ಉದ್ಯೋಗವನ್ನ ಕಸ್ತಿದೆ, ಸಂಪುಟ ಸಿದ್ಧಪಡಿಸಿರುವಂತಹ ಭಾಷಣವನ್ನ ಓದಬೇಕು, ಬೇಕಿದ್ರೆ ಅವರು ಭಾಷೆಯನ್ನ ಬದಲು ಮಾಡಿ ಓದಬಹುದು ಅಂತ ಹೇಳಿ ರಾಜ್ಯ ಸರ್ಕಾರದಿಂದಲೂ ಕೂಡ ವಾದ ಮಾಡಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಜಂಟಿ ಅಧಿವೇಶನ ಈಗಾಗಲೇ ನಿಗದಿಯಾಗಿದೆ. ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡಬೇಕು. ಗವರ್ನರ್ ಆಗಮಿಸ್ತಾರಾ ಇಲ್ವಾ ಎಂಬುದೇ ಈಗಾಗಲೇ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಸದನಕ್ಕೆ ಬಾರದಿದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಆರಂಭ ಆಗುವಂತಹ ಸಾಧ್ಯತೆ ಇದೆ. ರಾಜ್ಯಪಾಲರೇ ಸದನಕ್ಕೆ ಗೈರಾಗಿರುವಂತಹ ಇತಿಹಾಸ ಇದುವರೆಗೂ ಕೂಡ ಇಲ್ಲ. ಈ ಬಾರಿ ಏನಾದರೂ ಅವರು ಗೈರಾಗ್ತಾರಾ ಎನ್ನುವ ಪ್ರಶ್ನೆಯೂ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇರುವಂತದ್ದು. ಇನ್ನು ಸದನದಲ್ಲಿ ಅವರೇ ಸಿದ್ಧಪಡಿಸಿದಂತಹ ಭಾಷಣವನ್ನ ಓದ್ತಾರಾ ಅಥವಾ ಸರ್ಕಾರ ಏನ್ ಕೊಟ್ಟಿತ್ತು ಆ ಭಾಷಣವನ್ನ ರಾಜ್ಯಪಾಲರು ಓದ್ತಾರಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಆ ಪುಟಗಳ ಓದದೆ ಬಿಡಲು ರಾಜ್ಯಪಾಲರಿಗೆ ಅವಕಾಶ ಇದೆ. ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ ರಾಜ್ಯಪಾಲರ ನಡೆ. ಏನಾಗಬಹುದು ಇವತ್ತಿನ ಅಧಿವೇಶನ ಅಂತ ಹೇಳಿ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಕರ್ನಾಟಕ ಇತಿಹಾಸದಲ್ಲಿ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಗೈರಾಗಿರುವಂತಹ ಯಾವುದೇ ಉದಾಹರಣೆಗಳು ಇದುವರೆಗೂ ಇಲ್ಲ. 1998ರಂದು ಅಂದಿನ ರಾಜ್ಯಪಾಲ ಖುರ್ಷಿದ್ ಆಲಂ ಖಾನ್ ಸದಸ್ಯರು ಗದ್ದಲ ಹಿನ್ನೆಲೆಯಲ್ಲಿ ಭಾಷಣವನ್ನ ಮೊಟಕುಗೊಳಿಸಿದ್ರು. 2011ರಲ್ಲಿ HR ಭಾರದ್ವಾಜ್ ಸದನದಲ್ಲಿ ಸದಸ್ಯರ ಗದ್ದಲ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಭಾಷಣವನ್ನ ಓದಲಾಗಿದೆ ಎಂದು ಹೇಳಿ ಸದನದಲ್ಲಿ ಮಂಡಿಸಿದ್ರು. ಇನ್ನು ರಾಜ್ಯಪಾಲರೇ ಸದನಕ್ಕೆ ಗೈರಾಗಿರುವಂತಹ ಇತಿಹಾಸ ಇದುವರೆಗೂ ಕೂಡ ಇಲ್ಲ. ಇನ್ನು ನೆರೆಯ ಕೇರಳ ಮತ್ತು ತಮಿಳುನಾಡು, ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ವರ್ಸಸ್ ಗವರ್ನರ್ ನಡುವೆ ಈಗಾಗಲೇ ಸಂಘರ್ಷ ಕೂಡ ನಡೆದಿತ್ತು. ರಾಜ್ಯದಲ್ಲೂ ಕೂಡ ಸಂವಿಧಾನ ಬಿಕ್ಕಟ್ಟನ್ನು ಉದ್ಭವಿಸಲು ಗವರ್ನರ್ ಅವಕಾಶವನ್ನ ಕೊಡುವುದಿಲ್ಲ ಎಂಬ ವಿಶ್ವಾಸ. ಸದನಕ್ಕೆ ಹಾಜರಾಗಿ ಅವರೇ ಸಿದ್ಧಪಡಿಸಿದಂತಹ ಭಾಷಣವನ್ನ ಕೂಡ ಓದಬಹುದು. ಆ ಪುಟಗಳ ಓದದೇ ಬಿಡಲು ಅವಕಾಶ ಇದೆ. ಕುತೂಹಲವನ್ನ ಮೂಡಿಸ್ತಾ ಇದೆ ರಾಜ್ಯಪಾಲರ ನಡೆ. ಇವತ್ತಿನ ಜಂಟಿ ಅಧಿವೇಶನ ಏನಾಗಬಹುದು? ರಾಜ್ಯಪಾಲರು ಅಧಿವೇಶನಕ್ಕೆ ಬರ್ತಾರಾ ಇಲ್ವಾ? ಅಥವಾ ಈ 11 ಪ್ಯಾರಾಗಳನ್ನ ಬಿಟ್ಟು ಭಾಷಣವನ್ನ ಮಾಡ್ತಾರಾ? ಸರ್ಕಾರ ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬಹುದು, ಅಂದ್ರೆ ಸರ್ಕಾರ ಏನು ಮಾಡಬಹುದು ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಇನ್ನು ಜಿ.ರಾಮ್ಜಿ ವಿರುದ್ಧ ನಿರ್ಣಯ ಕೈಗೊಳ್ಳುವ ಉದ್ದೇಮಿನಲ್ಲಿ ವಿಧಾನಮಂಡಲ ಜಂಟಿ ಅಧಿವೇಶನ ಕರೆದಿರುವಂತಹ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ರವರು ಈಗಾಗಲೇ ಸೆಡ್ ಹೊಡೆದಿದ್ದಾರೆ. ಸರ್ಕಾರ ಸಿದ್ಧಪಡಿಸಿರುವಂತಹ ರಾಜ್ಯಪಾಲರ ಭಾಷಣದಲ್ಲಿ 11 ಪ್ಯಾರಾ ಏನಿದೆ ಅದನ್ನ ಕೈ ಬಿಡಬೇಕು ಅಂತ ಹೇಳಿ ರಾಜ್ಯಪಾಲರು ಕೂಡ ಈಗಾಗಲೇ
ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ರಾಜಪ್ಪ, ಇವತ್ತಿನಿಂದ ಜಂಟಿ ಅಧಿವೇಶನ ಆರಂಭ ಆಗ್ತಾ ಇದೆ. ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ? ರಾಜ್ಯಪಾಲರು ಭಾಷಣ ಮಾಡೋಕೆ ಒಪ್ಪಿದ್ರಾ ಇಲ್ವಾ? ತೇಜಸ್ವಿನಿ, ಇದು ಸಾಂವಿಧಾನಿಕ ವಿಚಾರ ಎಷ್ಟು ಮಟ್ಟಿಗೆ ಇಂದಿನ ಅಧಿವೇಶನ ನಡೀತದೆ ಅಂತ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸೇರಿದಂತೆ ಹಲವಾರು ನಾಯಕರುಗಳು ಮುಖ್ಯ ರಾಜ್ಯಪಾಲರನ್ನ ಭೇಟಿ ಮಾಡಿ ಇಂದಿನ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡಬೇಕು ಅಂತ ಅನ್ನೋದನ್ನ ಮನವಿಯನ್ನ ಮಾಡಿದ್ದಾರೆ ಮತ್ತು ರಾಜ್ಯಪಾಲರ ಸೂಚನೆ ಮೇರೆಗೆ ಅಥವಾ ಆದೇಶದ ಮೇರೆಗೆ ಈ ಒಂದು ಅಧಿವೇಶನ ಕರೆಯಲಾಗಿದೆ. ಹೀಗಾಗಿ ರಾಜ್ಯಪಾಲರು ಸಚಿವ ಸಂಪುಟ ಸಭೆ ಸಿದ್ಧಪಡಿಸಿ ಕೊಟ್ಟಿರುವಂತಹ ಭಾಷಣದ ಪ್ರತಿಯಲ್ಲಿರುವಂತಹ ಕೆಲವು ಅಂಶಗಳನ್ನ ಒಟ್ಟು 11 ಅಂಶಗಳಲ್ಲಿ ಇರುವಂತಹ ಗೊಂದಲಗಳನ್ನ ಅಥವಾ ಏನು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಮನ್ರೇಗಾ ಬಗ್ಗೆ, ವಿಬಿಜಿ ರಾಮ್ಜಿ ಕಾಯ್ದೆ ಬಗ್ಗೆ, ಕೇಂದ್ರ ಸರ್ಕಾರ ತಾಳಿರುವಂತಹ ಧೋರಣೆ ಬಗ್ಗೆ ಪ್ರಸ್ತಾಪಗಳೇನಿದೆ ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಹಣಕಾಸು ವ್ಯವಹಾರಗಳಿರ್ಬೋದು ಮತ್ತು ಕೆಲವು ಯೋಜನೆಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹಣಕಾಸು ಹಂಚಿಕೆ ಬಗ್ಗೆ ಮಾಡಿರುವಂತಹ ಪ್ರಸ್ತಾಪಗಳನ್ನ ಕೈ ಬಿಡಬೇಕು. ಇದು ರಾಜ್ಯಪಾಲರಿಂದ ಕೇಂದ್ರ ಸರ್ಕಾರಕ್ಕೆ ನೀವು ಏನು ಹೇಳಿಕೆ ಕೊಡಿಸುವಂತದ್ದು ಅಥವಾ ಸಂಘರ್ಷಕ್ಕೆ ವಾತಾವರಣ ನಿರ್ಮಾಣ ಮಾಡೋದು ಸೂಕ್ತವಲ್ಲ ಅಂತ ಅನ್ನೋದು ರಾಜ್ಯಪಾಲರ ಒಂದು ಸೂಚನೆ ಆಗಿದೆ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಈ ಒಂದು ವಿಷಯದಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗಿದೆ. ಅದರಲ್ಲಿ 2 ವಿಷಯಗಳನ್ನ ಏನು ಸರ್ಕಾರ ಕೈ ಬಿಡಬೇಕು ಅಂತ ತೀರ್ಮಾನ ಕೈಗೊಂಡಿದೆ. ಒಂದು, ಭ್ರಷ್ಟಾಚಾರ ನಡೆದಿದೆ ಅಂತ ಅನ್ನೋದಿರ್ಬೋದು ಮತ್ತು ವಿಬಿಜಿ ರಾಮ್ಜಿ ಕಾಯ್ದೆ ಬಿಲ್ ಅನ್ನ ರಿಪೀಲ್ ಮಾಡಿಲ್ಲ, ಅದು ಹೊಸ ಬಿಲ್ ಅಲ್ಲ, ಅದು ರಿಪೀಲ್ ಮಾಡಿರೋ ಬಿಲ್ ಅಂದ್ರೆ ಪರ್ಯಾಯವಾಗಿ ತಂದಿರುವಂತ ಬಿಲ್ ಅಂತ ಅನ್ನೋದ್ರ ಬಗ್ಗೆನೂ 2 ವಿಷಯಗಳನ್ನು ತಿದ್ದುಪಡಿ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದೆ. ಹೀಗಾಗಿ ರಾಜ್ಯಪಾಲರು ತಮ್ಮ ಒಂದು ವಿವೇಚನಾ ಅಧಿಕಾರವನ್ನು ಬಳಸಿಕೊಂಡು ಇನ್ನು ಅಧಿವೇಶನಕ್ಕೆ ಬರ್ತಾರ ಇಲ್ವಾ ಅಂತ ಅನ್ನೋದು ಪ್ರಮುಖವಾಗಿ ಚರ್ಚೆ ಆಗಿದೆ. ಒಂದು ವೇಳೆ ಕರ್ನಾಟಕದ ಇತಿಹಾಸದಲ್ಲಿ 2 ಬಾರಿ ರಾಜ್ಯಪಾಲರು ಅಧಿವೇಶನಕ್ಕೆ ಬಂದು ಭಾಷಣವನ್ನ ಓದದೆ ವಾಪಸ್ ಹೋಗಿರುವಂತ ಘಟನೆ ನಡೆದಿದೆ. ಹಿಂದೆ 1996ರಲ್ಲಿ ಖುರ್ಷಿದ್ ಆಲಂ ಖಾನ್ ಅವರು ರಾಜ್ಯಪಾಲರಾಗಿದ್ದು JH ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸದನದಲ್ಲಿ ಗದ್ದಲ ಉಂಟಾದ ಸಂದರ್ಭದಲ್ಲಿ ರಾಜ್ಯಪಾಲರು ಭಾಷಣವನ್ನ ಮಾಡದೆ ತೆರಳುವಂತ ಉದಾಹರಣೆ ಇದೆ. ಅದಾದ ನಂತರ 2011ರಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದ್ದ ಸಂದರ್ಭದಲ್ಲಿ ಎಚ್ ಆರ್ ಭಾರದ್ವಾಜ್ ಅವರು ರಾಜ್ಯಪಾಲರಾಗಿದ್ರು. ಅವರು ಸಹ ಸದನಕ್ಕೆ ಬಂದ ಸಂದರ್ಭದಲ್ಲಿ ಗದ್ದಲ ಉಂಟಾದ ಸಂದರ್ಭದಲ್ಲಿ ಅವರು ಮೊದಲ ಮತ್ತು ಕೊನೆಯ ಪ್ಯಾರವನ್ನ ಓದಿ ಸದನದಲ್ಲಿ ನನ್ನ ಭಾಷಣವನ್ನ ಮಂಡಿಸುತ್ತೇನೆ ಅಂತ ಹೇಳಿ ಅವರು ತೆರಳಿದ್ದಾರೆ. ಹಾಗಾಗಿ ಕರ್ನಾಟಕ ಇತಿಹಾಸದಲ್ಲಿ ರಾಜ್ಯಪಾಲರು ಇಂತಹ ಸಂದಿಗ್ಧದ ಪರಿಸ್ಥಿತಿಯನ್ನ ಉಂಟು ಮಾಡಿದ ಇತಿಹಾಸ ಇಲ್ಲ. ಹಾಗಾಗಿ ಇಂದು ಸಹ ಮುಖ್ಯಮಂತ್ರಿಗಳಿರ್ಬೋದು ಮತ್ತು ಎಲ್ಲರೂ ಹೇಳ್ತಾರಂತದ್ದು ಅಥವಾ ಕಾನೂನು ತಜ್ಞರು ಹೇಳ್ತಾರಂತದ್ದು ರಾಜ್ಯಪಾಲರಿಗೆ ಪ್ರದತ್ತವಾದಂತ ಅಧಿಕಾರ ಪ್ರಕಾರ ಸಂವಿಧಾನದ 176 ಆರ್ಟಿಕಲ್ ಸಬ್ ಕ್ಲಾಸ್ 1 ಪ್ರಕಾರ ಅವರು ವಿಧಾನ ಮಂಡಲದ ಉಭಯ ಸದನಗಳನ್ನ ಉದ್ದೇಶಿಸಿ ಭಾಷಣ ಮಾಡಬೇಕಾದ್ದು ರಾಜ್ಯಪಾಲರ ಕರ್ತವ್ಯ. ಆದ್ರೆ ಒಂದು ವೇಳೆ ಸದನದಲ್ಲಿ ಭಾಷಣವನ್ನ ಅವರು ಮಂಡಿಸಬಹುದು ಅಥವಾ ಸದನದಲ್ಲಿ ಭಾಷಣ ಮಾಡದೆ ಹಂಗೆ ತೆರಳಬಹುದು. ಅದ್ರ ಸದನಕ್ಕೆ ಹಾಜರಾಗದೆ ಇರುವಂತದ್ದು ಸೂಕ್ತ ಅಲ್ಲ ಅಂತ ಅನ್ನೋದು ಬಹುತೇಕ ಎಲ್ಲರ ಚರ್ಚಿತ ವಿಷಯ. ಹೀಗಾಗಿ ಈ ಒಂದು ರಾಜ್ಯಪಾಲ ನಿರ್ಧಾರದಿಂದ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುವಂತ ಸಾಧ್ಯತೆ ಇದೆ ಅಂತ ಅನ್ನೋದು ಆತಂಕವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಸಭಾಪತಿ ಇರ್ಬೋದು ಮತ್ತು ಸ್ಪೀಕರ್ ಯುಟಿ ಖಾದರ್ ಪ್ರತ್ಯೇಕವಾಗಿ ಚರ್ಚೆ ನಡೆಸಿ ಏನು ಮಾಡಬಹುದು ಅಂತ ಬಗ್ಗೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರ ಒಂದು ಹಂತಕ್ಕೆ ವಿನ್ ಸಿಚುವೇಶನ್ ರೀತಿ ಮಾಡಬೇಕು ಅಂತಂತ ಕೆಲವೊಂದು ತಿದ್ದುಪಡಿ ಮಾಡ್ಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಹೀಗಾಗಿ ರಾಜ್ಯಪಾಲರು ಅದಕ್ಕೆ ಒಪ್ಪಿಗೆ ಸೂಚಿಸಿ ನಿನ್ನೆ ಪೊನ್ನಣ್ಣ ಅವರು ಮುಖ್ಯಮಂತ್ರಿ ಅವರ ನಿವಾಸದಿಂದ ರಾಜ್ಯಪಾಲರ ನಿವಾಸಕ್ಕೆ ತೆರಳಿ ಮುಖ್ಯಮಂತ್ರಿ ನಿವಾಸದಲ್ಲಿ ಆದಂತ ಸಭೆಯ ಚರ್ಚೆಯ ಬಗ್ಗೆ ಅವ್ರಿಗೆ ಗಮನಕ್ಕೆ ತಂದಿದ್ದಾರೆ. ಹೀಗಾಗಿ ಆ ಒಂದು ಮಾಹಿತಿಯನ್ನ ರಾಜ್ಯಪಾಲರು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಇಂದಿನ ವಿಧಾನಮಂಡಲದ ಉಭಯ ಸದನಕ್ಕೆ ಆಗಮಿಸ್ತಾರ ಅಂತ ಅನ್ನೋದು ಹೀಗೆ ಯಕ್ಷ ಪ್ರಶ್ನೆ ಆಗಿದೆ. ಒಂದ್ ವೇಳೆ ರಾಜ್ಯಪಾಲರು ಬರೆದಿದ್ರೆ ಏನು ಮತ್ತು ರಾಜ್ಯಪಾಲರು ಬಂದರೆ ಏನು ಅಂತ ಅನ್ನೋದು. ರಾಜ್ಯಪಾಲರು ಬಂದು ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿದ್ರೆ ಅಥವಾ ಭಾಷಣ ಮಾಡಿ ತೆರೆದ್ರೂ ಸಹ ಯಾವುದೇ ಸಮಸ್ಯೆ ಇಲ್ಲ. ಸದನದಲ್ಲಿ ಆ ರಾಜ್ಯಪಾಲರ ಭಾಷಣದ ಪ್ರತಿಯನ್ನ ಮಂಡಿಸಿ ಚರ್ಚೆಯನ್ನ ಮಾಡುವಂತ ಅವಕಾಶ ಇದೆ. ಒಂದ್ ವೇಳೆ ರಾಜ್ಯಪಾಲರು ಬರೆದಿದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುತ್ತೆ. ಹೀಗಾಗಿ ಕಾನೂನು ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ರಾಜ್ಯಪಾಲರು ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುವಂತದ್ದು ಬಹುತೇಕ ಏನು ಡೌಟ್ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಒಂದು ಚುನಾಯಿತ ಸರ್ಕಾರವನ್ನ ಅನ್ಸ್ಟೇಬಲ್ ಮಾಡುವಂತದ್ದು ರಾಜ್ಯಪಾಲರ ಭಾಷಣದಿಂದ ಇಡೀ ಒಂದು ಏನು ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಪರಿಸ್ಥಿತಿ ಅಥವಾ ವ್ಯವಸ್ಥೆಯನ್ನ ಈ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಮಾಡುವಂತದ್ದು ಸರಿಯಾದ ಕ್ರಮವಲ್ಲ ಅಂತ ರಾಜ್ಯಪಾಲರಿಗೂ ತಿಳುವಳಿಕೆ ಇದೆ. ಹೀಗಾಗಿ ಇದರಿಂದ ಎದುರಾಗುವಂತಹ ಕಾನೂನು ಮತ್ತು ಆಡಳಿತಾತ್ಮಕ ಸಮಸ್ಯೆಗಳು ಮತ್ತು ಇಡೀ ರಾಷ್ಟ್ರಾದ್ಯಂತ ಇದರಿಂದ ಉದ್ಭವಿಸುವಂತ ಪ್ರತಿಕೂಲ ಪರಿಣಾಮವನ್ನ ಬಿಜೆಪಿಯವರು ಎದುರಿಸಲಿಕ್ಕೆ ಸಿದ್ಧರಿದ್ದಾರಾ ಅಥವಾ ಇದನ್ನ ಬಿಜೆಪಿಯವರು ನಿಜಕ್ಕೂ ಎದುರು ನೋಡ್ತಿದ್ದಾರಾ ಅಂತಂದ್ರೂ ಸಹ ಯಕ್ಷ ಪ್ರಶ್ನೆ ಆಗಿದೆ. ಒಟ್ಟಾರೆಯಾಗಿ ಇಂದು 11 ಗಂಟೆ ತನಕ ರಾಜ್ಯಪಾಲರು ಬರುವ ನಿರೀಕ್ಷೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿದ್ದಾರೆ. ಒಂದು ವೇಳೆ ರಾಜ್ಯಪಾಲರು ಈಗ ಕೊಟ್ಟಿರುವಂತ ಭಾಷಣದಲ್ಲಿ ತಮ್ಮದೇ ಆದಂತ ಎಡಿಟ್ ಅನ್ನ ಮಾಡಿ ಭಾಷಣ ಪ್ರಸ್ತುತ ಮಾಡ್ಲಿಕ್ಕೆ ಅವಕಾಶ ಇದೆ, ಅಥವಾ ಕೊಟ್ಟಿರುವಂತ ಭಾಷಣದಲ್ಲಿ ಈ ಒಂದು ಪ್ಯಾರಾಗಳನ್ನ 11 ಪ್ಯಾರಾಗಳಿರುವಂತ ಅಂಶಗಳನ್ನ
ಕೈಬಿಟ್ಟು ಅವರು ಮುಂದೆ ಓದುವಂತ ಅವಕಾಶ ಇದೆ, ಅಥವಾ ಭಾಷಣವನ್ನೇ ಮಾಡದೆ ಅಧಿವೇಶನಕ್ಕೆ ಬಂದು ಮೊದಲ ಮತ್ತು ಕೊನೆಯ ಪ್ಯಾರವನ್ನು ಓದಿ ಭಾಷಣವನ್ನು ಮಂಡಿಸಿ ತೆರಳುವಂತ ಅವಕಾಶ ಇದೆ. ಈ 3 ಅವಕಾಶವನ್ನು ಹೊರತುಪಡಿಸಿ ರಾಜ್ಯಪಾಲರಿಗೆ ಮತ್ತೆ ಯಾವುದೇ ಅವಕಾಶಗಳಿಲ್ಲ. ಹೀಗಾಗಿ ಈ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಸರ್ಕಾರ ಇದನ್ನು ಹೇಗೆ ನಿಭಾಯಿಸುತ್ತೆ ಮತ್ತು ವಿಪಕ್ಷಗಳು ಯಾವ ರೀತಿ ಇದನ್ನ ಎದುರು ನೋಡ್ತಾ ಇದೆ ಮತ್ತು ಕಾನೂನಾತ್ಮಕವಾಗಿ ಈ ಒಂದು ವಿಷಯ ನಿಜಕ್ಕೂ ಮುಂದಿನ ದಿನಗಳಲ್ಲಿ ದೊಡ್ಡ ರಾಜಕೀಯ ಸಂಘರ್ಷಕ್ಕೆ ಮತ್ತು ಕಾನೂನಾತ್ಮಕ ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂತ ಸಾಧ್ಯತೆ ನಿಚ್ಚಳವಾಗಿದೆ. ತೇಜಸ್ವಿನಿ. ರಾಜಪ್ಪ ಸುತ್ತೂರು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ